ಎಲ್ಲ ತಾಯಂದಿರು ತನ್ನ ಮಕ್ಕಳಿಗೆ ಪ್ಲೇನ್ ಹಾಲು ಕುಡೋದಕ್ಕೆ ಇಷ್ಟಪಡಲ್ಲ. ಅದರಲ್ಲಿ ಹಾರ್ಲಿಕ್ಸ್ ಅಥವಾ ಬೋರ್ವಿಟಾ ಸೊ ಈ ಥರ ಏನಾದರೂ ಹಾಕಿ ಮಕ್ಕಳಿಗೆ ಕೊಡಿಸ್ತಾರೆ. ಆದರೆ ಈ ಹಾರ್ಲಿಕ್ಸ್ ಬೋರ್ವಿಟಾ ಹೊರಗಡೆಯಿಂದ ತರೋ ಬದಲು ನಾವು ಮನೆಯಲ್ಲೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಸೊ ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರೋದು ಪ್ಯಾನ್ನ ತೊಗೊಳ್ಳಿ. ಇದಕ್ಕೆ ನಾನು 1 ಕಪ್ ಆಗಷ್ಟು ಬಾದಾಮನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಮೆಷರ್ಮೆಂಟ್ ಯಾವ್ದು ಬೇಕಾದರೂ ಸೆಟ್ ಮಾಡ್ಕೊಂಡಿರಿ. ಲೈಕ್ ಅದೇ ಒಂದು ಕಪ್ಪಿಂದ ಎಲ್ಲನೂ ಮೆಷರ್ಮೆಂಟ್ ನೀವು ತೊಗೊಳ್ಬೇಕು. ಓಕೆ, ಸೊ ಇವಾಗ 1 ಕಪ್ ಬಾದಾಮನ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಆ್ಯಂಡ್ ಅದೇ ಕಪ್ಪಿಂದ 1 ಕಪ್ ನಾನಿಲ್ಲಿ ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ಇವಾಗ ಮೀಡಿಯಮ್ ಫ್ಲೇಮ್ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಟಿಲ್ ಇದು ಲೈಟ್ ಬ್ರೌನ್ ಕಲರ್ ಆಗಬೇಕು. ಸೊ ದಟ್ ಪೌಡರ್ ಮಾಡ್ತೀವಿ ಇದರಿಂದ ನಾವು, ಆವಾಗ ತುಂಬ ಚೆನ್ನಾಗಿ ಪೌಡರ್ ಬರುತ್ತೆ. ಇಲ್ಲ ಅಂತಂದರೆ ಪೌಡರ್ ಚೆನ್ನಾಗಿ ಆಗೋದಿಲ್ಲ. ಓಕೆ, ಸೊ ಇವಾಗ ಮೀಡಿಯಮ್ ಫ್ಲೇಮ್ ಮೇಲೆ ಎರಡೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಹೆಲ್ದಿ ರೆಸಿಪೀಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಇಲ್ಲಿ ಗೋಡಂಬಿ ಮೇಲೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಮ್ಮ ಬಾದಾಮ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇವಾಗ ಇದೆಲ್ಲ ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಸೊ ಇದೆಲ್ಲ ಪೂರ್ತಿಯಾಗಿ ನಾವು ತಣ್ಣಗೆ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇವಾಗ ನಾನು ಅದೇ ಒಂದು ಪ್ಯಾನಲ್ಲಿ ಅರ್ಧ ಬಟ್ಲಾಗಷ್ಟು ವಾಲ್ನಟ್ಸ್ ತೊಗೊಂಡಿದ್ದೀನಿ. ಸೊ ವಾಲ್ನಟ್ಸ್ ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಈ ವಾಲ್ನಟ್ಸ್ನಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದರಿಂದ ನಮ್ಮ ಬ್ರೈನ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ಬ್ರೈನ್ ಫಂಕ್ಷನ್ ಚೆನ್ನಾಗಿ ಮಾಡುತ್ತೆ. ಸೊ ಚಿಕ್ಕ ಮಕ್ಕಳಿದ್ದಾರೆ, ನೀವು ಚಿಕ್ಕ ಮಕ್ಳಿಗೋಸ್ಕರ ಈ ಒಂದು ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀರಾ ಅಂದರೆ ವಾಲ್ನಟ್ ಆ್ಯಡ್ ಮಾಡೋದನ್ನು ಮರಿಬೇಡಿ. ಸೊ ಇದು ಕೂಡ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರಿ. ಆ್ಯಂಡ್ ಅದೇ ಒಂದು ಪ್ಯಾನಲ್ಲಿ ನಾನಿಲ್ಲಿ 1 ಕಪ್ ಆಗಷ್ಟು ಮಖಾನಾನ ತೊಗೊಂಡಿದ್ದೀನಿ. ಮಖಾನ ಅಥವಾ ನಾವು ಲೋಟಸ್ ಸೀಡ್ಸ್ ಅಂತಲೂ ಕರಿಬೋದು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಮಖಾನದಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಮ್ಮ ಬೋನ್ಸ್ ಮತ್ತು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದು ಕೂಡ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ನೀವು ಒಂದು ಸಲ ಪ್ರೆಸ್ ಮಾಡಿ ನೋಡಿ, ಈ ಥರ ಕ್ರಷ್ ಆಗಬೇಕು, ಪುಡಿ ಆಗಬೇಕು, ಆವಾಗ ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಸೊ ಇದು ಕೂಡ ಅದೇ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಪೂರ್ತಿಯಾಗಿ ನಾವು ಎಲ್ಲ ಡ್ರೈ ಫ್ರೂಟ್ಸ್ನ ತಣ್ಣಗೆ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಸೊ ಮಖಾನ ಪ್ರಮಾಣ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀರಾ ಅಂತಂದ್ರೂ ಮಾಡ್ಕೋಬೋದು. ಇದರಿಂದ ಸ್ವಲ್ಪ ಗ್ರೇವಿ ಥಿಕ್ನೆಸ್, ನಾವು ಹಾಲಲ್ಲಿ ಏನು ಹಾಕ್ತೀವಿ ಅಲ್ವಾ, ಸ್ವಲ್ಪ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಾವು ಜಾಸ್ತಿ ಮಖಾನ ಆ್ಯಡ್ ಮಾಡಿದರೆ. ಆ್ಯಂಡ್ ಅಗೇನ್ ಇದಕ್ಕೆ ನಾನು 1 ಕಪ್ ಆಗಷ್ಟು ಓಟ್ಸ್ ಹಾಕೋತಾ ಇದ್ದೀನಿ. ಇದು ನಾರ್ಮಲ್ ಓಟ್ಸ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಮಸಾಲ ಓಟ್ಸ್ ಇಲ್ಲ. ಓಕೆ, ನಾರ್ಮಲ್ ಪ್ಲೇನ್ ಓಟ್ಸ್ ಇರುತ್ತೆ. ಇದು ಕೂಡ ಆಪ್ಷನಲ್, ಬಟ್ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರುತ್ತೆ ಓಟ್ಸಲ್ಲಿ. ಆ್ಯಕ್ಚುಲಿ ನಾನು ಡೈಲಿ ನನ್ನ ಮಕ್ಕಳಿಗೆ ಒಂದು ಗ್ಲಾಸಲ್ಲಿ ಸ್ವಲ್ಪ ಓಟ್ಸ್ ಹಾಕಿಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟು ಆಮೇಲೆ ತಿನ್ನೋದಕ್ಕೆ ಕೊಡ್ತೀನಿ. ಇದರಿಂದ ಫೈಬರ್ ಕಂಟೆಂಟ್, ಇದರಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಸ್ಟಿವ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಪ್ಲೇನ್ ಹಾಲಲ್ಲಿ ಕೂಡ ಈ ಥರ ಓಟ್ಸ್ ನೆನೆಯಕ್ಕೆ ಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ಇಲ್ಲಾಂತಂದರೆ ಇದೇ ಥರ ನೀವು ಪೌಡರ್ ಮಾಡಿಕೊಂಡು ಹಾರ್ಲಿಕ್ಸ್ ಥರ ಕೂಡ ಕೊಡ್ಬೋದು. ಅದೇ 1 ಕಪ್ ಓಟ್ಸಲ್ಲಿ ನಾನು ಅರ್ಧ ಕಪ್ ಆಗಷ್ಟು ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಕೂಡ ಅಷ್ಟೇ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದೇ ಒಂದು ಪ್ಯಾನ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಅಷ್ಟೇ ನಾನಿವಾಗ ಇಷ್ಟೇ ಡ್ರೈ ಫ್ರೂಟ್ಸ್ಗಳೆಲ್ಲ ಆ್ಯಡ್ ಮಾಡಿದ್ದೀನಿ. ಬೇಕು ಅಂತಂದರೆ ನೀವು ಬೇರೆ ಬೇರೆ ಸೀಡ್ಸ್ ಕೂಡ ಆ್ಯಡ್ ಮಾಡಬಹುದು. ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು, ಅದು ಕೂಡ ಆ್ಯಡ್ ಮಾಡ್ಬೋದು. ಸೊ ಇವಾಗ ಇದೆಲ್ಲ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಪೂರ್ತಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಸೊ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ಗಳು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅಂತಂದರೆ ನಾನು ಇದಕ್ಕೆ 3 ಬ್ಯಾಚಸಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡಿ, ಸೊ ದಟ್ ಪೌಡರ್ ಕೂಡ ಚೆನ್ನಾಗಾಗುತ್ತೆ. ನೀವು ಜಾಸ್ತಿ ಒಂದೇ ಸಲ ಹಾಕ್ತೀರಿ ಅಂತಂದರೆ ಕೆಳಗಡೆ ಪೌಡರ್ ಆಗುತ್ತೆ, ಮೇಲೆ ಮತ್ತು ಅದೇ ಥರ ಕರೆಕ್ಟಾಗಿ ಗ್ರೈಂಡ್ ಆಗೋದಿಲ್ಲ. ಸೊ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀವು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಒಬ್ಬೊಬ್ಬರು ಮಿಕ್ಸಿ ಜಾರಲ್ಲಿ ಪಲ್ಸ್ ಮೋಡ್ ಆಪ್ಷನ್ ಇರೋದಿಲ್ಲ. ಸೊ ಅವ್ರು ಏನು ಮಾಡಬೇಕು ಅಂತಂದರೆ ನಾರ್ಮಲ್ ಮಿಕ್ಸಿನೇ ಮಾಡಿಕೊಂಡು ಒಂದು ಆನ್ ಆಫ್ ಈ ಥರ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ
ಸೊ ಒಂದು ಈ ಥರ ಬೌಲ್ನ ತೊಗೊಂಡ್ಬಿಟ್ಟು ಆ ಮಿಕ್ಸಿ ಪೌಡರ್ನ ಈ ಒಂದು ಚನ್ನಿಯಲ್ಲಿ ಹಾಕ್ಕೊಂಡು ಈ ಥರ ಜಲ್ಲಡಿ ಮಾಡ್ಕೋಬೇಕು. ಸೊ ದಟ್ ಫೈನ್ ಪೌಡರೆಲ್ಲ ಕೆಳಗಡೆ ಬರುತ್ತೆ. ಇನ್ನೂ ಯಾವುದೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಿಲ್ಲಲ್ವ ಅದು ಹಾಗೆ ಉಳಿದುಕೊಳ್ಳುತ್ತೆ. ಅದಕ್ಕೆ ಅಗೇನ್ ನಾವು ಅದೇ ಒಂದು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡಿಕೊಂಡು ಪಲ್ಸ್ ಮೋಡಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಆವಾಗ ತುಂಬಾ ಚೆನ್ನಾಗಿ ಫೈನ್ ಪೌಡರ್ ಬರುತ್ತೆ. ನಮ್ಮ ಹಾರ್ಲಿಕ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲನೂ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಇಷ್ಟು ಉಳಿದಿದೆ. ಇದಕ್ಕೆ ನಾನು ಫೈನ್ ಪೌಡರ್ ಮಾಡಿದರೂ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಇದನ್ನು ಸಪ್ರೇಟಾಗಿ ತೆಗೆದಿಡ್ತೀನಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ತಿನ್ಬಹುದು. ಸೊ ಇವಾಗ ಇಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಇದು ಫೈನಾಗಿ ಪೌಡರ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಇದಕ್ಕೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಕೋಕೋ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇದು ಮಾರ್ಕೆಟಲ್ಲಿ ಈಸಿಲಿ ನಿಮಗೆ ಸಿಗುತ್ತೆ ಕೋಕೋ ಪೌಡರ್ ಅಂತಂದರೆ. 1/4 ಕಪ್ ಅಂದರೆ ಅರೌಂಡ್ 5 ಸ್ಪೂನ್ ಆಗುತ್ತೆ. ಸೊ 5 ಸ್ಪೂನ್ ನೀವು ಕೋಕೋ ಪೌಡರ್ನ ಹಾಕ್ಕೊಳ್ಳಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಮಿನರಲ್ಸ್ ಕಂಟೆಂಟ್ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಮಕ್ಕಳ ಬ್ರೈನ್ ಫಂಕ್ಷನ್ ಬೂಸ್ಟ್ ಮಾಡುತ್ತೆ, ಜೊತೆಗೆ ಎನರ್ಜಿ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಅಗೇನ್ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಆ್ಯಡ್ ಮಾಡಿದ್ದೀನಿ. ಪುಡಿ ಬೆಲ್ಲ ನಾನು ಆ್ಯಡ್ ಮಾಡಿರೋದು. ಸೊ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅಗೇನ್ ನಾನಿಲ್ಲಿ 1 ಕಪ್ ಆಗೋಷ್ಟು ಮತ್ತೆ ಬೆಲ್ಲನ ಆ್ಯಡ್ ಮಾಡಿದ್ದೆ. ಬಟ್ ಅದು ನನಗೆ ಶೂಟ್ ಮಾಡೋದಕ್ಕೆ ಮರ್ತು ಹೋಗಿತ್ತು. ಸೊ ಟೋಟಲಾಗಿ 2 ಕಪ್ ಬೆಲ್ಲನ ಯೂಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕು ಅಂತಂದರೆ ನೀವು ಮಿಲ್ಕ್ ಪೌಡರ್ ಕೂಡ ಆ್ಯಡ್ ಮಾಡಬಹುದು. ಇದರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಾಲಲ್ಲಿ ಆ್ಯಂಡ್ ಕುಡಿಯೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನನ್ನ ಹತ್ರ ಮಿಲ್ಕ್ ಪೌಡರ್ ಖಾಲಿ ಆಗೋಗಿತ್ತು. ಬಟ್ ಯೂಶ್ವಲಿ ನಾನು ಯಾವಾಗಾದರೂ ಮಾಡಿದಾಗ ಮಿಲ್ಕ್ ಪೌಡರ್ ಕಂಪಲ್ಸರಿ ಆ್ಯಡ್ ಮಾಡ್ತೀನಿ. ಇದ್ದರೆ ಖಂಡಿತ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ ಆ್ಯಡ್ ಮಾಡಿದರೆ ಸಾಕು. ಸೊ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಎಲ್ಲನೂ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಫೈನಲಿ ಕೈಯಿಂದ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಸೊ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಸೊ ಇದನ್ನು ಹೇಗೆ ತಗೊಳ್ಳೋದು ಅಂತ ನೋಡೋಣ. ಸೊ ಫಸ್ಟ್ ನೀವು ಹಾಲನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಹಾಲು ಬಿಸಿ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಗ್ಲಾಸಲ್ಲಿ 1.5 ಅಥವಾ 2 ಕಪ್ ಆಗೋಷ್ಟು ಈ ಒಂದು ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ್ಯಡ್ ಮಾಡಿಕೊಂಡು ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ಬಿಸಿ ಹಾಲಿದ್ದರೆ ಓಕೆ, ಒಂದು 5 ನಿಮಿಷ ಆದಮೇಲೆ ಹಾಲನ್ನು ಕುಡಿಬೇಕು. ಬಿಕಾಸ್ ನಾವು ಓಟ್ಸ್ ಎಲ್ಲ ಹಾಕಿರ್ತೀವಲ್ವ, ಅದು ಕೂಡ ಚೆನ್ನಾಗಿ ನೆನಿಬೇಕಾಗುತ್ತೆ ಹಾಲಲ್ಲಿ. ಇಲ್ಲ ಅಂತಂದರೆ ನೀವು ಹಾಲು ಕಾಯಿಸ್ತೀರ ಅಲ್ವಾ, ಆವಾಗಲೇ ಈ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಕಾಯಿಸಿ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಮಕ್ಕಳಿಗೆ ಕೊಡಿ. ತುಂಬಾ ಅಂದರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಆ್ಯಂಡ್ ವೇಟ್ ಗೇನ್ ಕೂಡ ಆಗುತ್ತೆ ಆ್ಯಂಡ್ ಹೆಲ್ದಿ ಕೂಡ ಇರ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ರೆಸಿಪೀಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.